ಅನೇಕ ಭಾಗಗಳಲ್ಲಿ ರಂಜಾನ್ ಮತ್ತು ಯುಗಾದಿಯ ಸಂಭ್ರಮಾಚರಣೆಯಲ್ಲಿದ್ದರೆ ಮಧ್ಯಪ್ರಾಚ್ಯದಲ್ಲಿ ಮಾತ್ರ ಯುದ್ಧದ ವಾತಾವರಣ ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ. ಒಂದು ಇಸ್ರೇಲ್ನ ಇತ್ತೀಚಿನ ದಾಳಿಯನ್ನು ಗಮನಿಸಿದಾಗ ಅವರ ತಾಳ್ಮೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ ಇತ್ತೀಚೆಗೆ ಇಸ್ರೇಲ್ ಮಾಡಿರ್ತಕ್ಕಂಥ ಒಂದು ದಾಳಿ ಸೌತ್ ಪಾರ್ಸಾ, ಈ ಸೌತ್ ಪಾರ್ಸಾ ಎಂಬತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು LNG ತಯಾರಾಗ್ತಕ್ಕಂಥ ಒಂದು ಘಟಕ, ಆ ಘಟಕದ ಮೇಲೆ ದಾಳಿ ಮಾಡಿದೆ. ಸೊ ಇವರು ಇಸ್ರೇಲ್ ಅವರು ಯಾರ ಮೇಲೆ ದಾಳಿ ಮಾಡಬೇಕಾಗಿತ್ತು? ಇರಾನ್ನ ಮೇಲೆ ದಾಳಿ ಮಾಡಬೇಕು, ಯಾಕೆಂದರೆ ಅದು ಶತ್ರು ದೇಶ. ಇನ್ನೊಂದು ಕಡೆ ಕತಾರ್ ಅವರ ಮಿತ್ರ ದೇಶ ಆಗಿದೆ. ಆದರೆ ಈ ಒಂದು ದಾಳಿಯನ್ನು ನಾವು ಗಮನಿಸಿದಾಗ ಈ ಒಂದು LNG ಘಟಕ ಏನಿದೆ ಸೌತ್ ಪಾರ್ಸಾ, ಇದು ಕೇವಲ ಇರಾನ್ಗೆ ಮಾತ್ರ ಸೀಮಿತ ಅಲ್ಲ, ಇರಾನ್ಗೆ ಮಾತ್ರ ಸಂಬಂಧಪಟ್ಟಿಲ್ಲ. 70% ಇರಾನಿಗೆ ಸೇರಿದೆ, 30% ಇದು ಕತಾರ್ಗೆ ಸೇರಿದೆ. ಅಂದರೆ ಇವರ ಒಂದು ತಾಳ್ಮೆ ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡೋಕ್ಕೋಗಿ ಅವರ ಮಿತ್ರ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘಟಕದ ಮೇಲೂ ದಾಳಿ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ದಾಳಿ ಇಡೀ ವಿಶ್ವದ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತೆ. ಮುಖ್ಯ ಬೇಕಾಗಿರ್ತಕ್ಕಂಥ ಅನಿಲ ಉತ್ಪಾದನೆಯಲ್ಲಿ ಹೆಚ್ಚು ಇಲ್ಲೇ ಉತ್ಪಾದನೆ ಆಗ್ತಾ ಇರೋದ್ರಿಂದ ಇಡೀ ವಿಶ್ವಕ್ಕೆ ಇದು ದೊಡ್ಡ ಪೆಟ್ಟಾಗೋ ಅವಕಾಶ ಇದೆ ಅಂತ ನಾವಿಲ್ಲಿ ಹೇಳ್ಬೋದು.